ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ವೆಂಕಟೇಶ್, RVPU ಕಾಲೇಜಿನ ಪ್ರಾಂಶುಪಾಲರು. ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆಯೋ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊತೀನಿ. ಇನ್ನು ಮುಂದೆ ಈ ಥರದ ಒಂದು ವಿಚಾರ ಬರುವುದಿಲ್ಲ. ನಾವು ಈ ಕನ್ನಡ ಭೂಮಿಗೆ, ಕರ್ನಾಟಕಕ್ಕೆ ನಾವು ಯಾವತ್ತೂ ಸಾಥ್ ಬರ್ತೀವಿ. ಈ ಸಮಸ್ಯೆ ಬಗೆಹರಿದಿದೆ. ನಮ್ಮ RV ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಹತ್ರ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು. ಇದು ಅವರ ಅವಗಾಹನೆಗೆ ಬಂದಿರಲಿಲ್ಲ, ಯಾಕಂದ್ರೆ ಅವರು ಕನ್ನಡಕ್ಕೆ ತುಂಬಾ ಪ್ರೋತ್ಸಾಹ ಕೊಡುವಂತ ಒಂದು ವ್ಯಕ್ತಿ. ಆದ್ರಿಂದ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರು ತುಂಬ ಹೃದಯದಿಂದ ನನ್ನನ್ನು ಸ್ವಾಗತಿಸಿದ್ದಾರೆ ಹಾಗೂ ಅವರ ಒಂದು ಒಡನಾಟ ನನಗೆ ಬಹಳ ಸಂತೋಷ ತಂದಿದೆ. ಹಾಗೂ ಪ್ರಾಂಶುಪಾಲರು ನಮ್ಮೊಟ್ಟಿಗೆ ಸ್ಪಂದಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. RV ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ವೆಂಕಟೇಶ್ ಅವರು ಕನ್ನಡದ ವಿಚಾರದಲ್ಲಿ ಅಗೌರವ ತೋರಿದ್ರು ಅಂತ ಹೇಳಿ, ಅದು ನಮ್ಮ ರೂಪೇಶ್ ಪುತ್ತೂರು ಅವರು ತರಗತಿಯಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು, ವಿದ್ಯಾರ್ಥಿನಿಗೆ ಉತ್ತರ ಕೊಟ್ಟರು ಅನ್ನೋದನ್ನ ಆಕ್ಷೇಪಿಸಿ ಮಾತಾಡಿದ್ದು, ಆ ತರ ಕನ್ನಡನ ಅಗೌರವಿಸಿದ್ರು ಅಂತ ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಗೆಳೆಯರ ನಡುವೆ ಮಾತುಕತೆ ಆಯಿತು. ಅದು ನಮ್ಮ ಜಂಟಿ ಕಾರ್ಯದರ್ಶಿಗಳಾದಂತ ಶ್ರೀ ನಾಗರಾಜ್ ಸರ್ ಅವರು, RV ಶಿಕ್ಷಣ ಸಂಸ್ಥೆಗಳೇನಿದೆ, ಸಮೂಹ ಸಂಸ್ಥೆಗಳು, ಅದರ ಜಂಟಿ ಕಾರ್ಯದರ್ಶಿಗಳು, ಅವರ ಗಮನಕ್ಕೆ ಬಾರದೆ ನಡೆದಿರುವಂತಹ ಘಟನೆ ಇದು. ಅವರು ಗಮನಕ್ಕೆ ತಂದಾಗ ನಮ್ಮ ಏನು ಶಿಕ್ಷಣ ಸಂಸ್ಥೆಗಳಿದಾವೆ ಇವೆಲ್ಲವೂ ಕೂಡ ಕನ್ನಡ ಭಾಷೆಗೆ, ನೆಲಜಲಕ್ಕೆ ಪೂರಕವಾಗಿಯೇ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ಕನ್ನಡಕ್ಕೆ, ಕನ್ನಡಿಗರಿಗೆ, ಕನ್ನಡ ಭಾಷೆ, ಈ ನೆಲಜಲಕ್ಕೆ ಅಗೌರವ ತೋರಿಸೋದಿಲ್ಲ ಅಂತ ಹೇಳಿ ನಾಗರಾಜ್ ಸರ್ ಅವರು ಹೇಳಿದ್ರು. ಈಗ ಒಡನಾಡಿಗಳು ನಮ್ಮ ಆತ್ಮೀಯರಾದಂತ ಗೆಳೆಯ ರೂಪೇಶ್ ರಾಜಣ್ಣ ಅವರು ಮತ್ತು ನಾನು ಡಾಕ್ಟರ್ ವಡಗೆರೆ ನಾಗರಾಜಯ್ಯ, ಈ ರೂಪೇಶ್ ಪುತ್ತೂರು ಅವರಿಗೆ ಬೆಂಬಲಿಸಿ ಇಲ್ಲಿ ಬಂದಾಗ ನಮಗೆ ಗೊತ್ತಾಯಿತು, ನಿಜಕ್ಕೂ ಕನ್ನಡದ ಶಿಕ್ಷಣ ಸಂಸ್ಥೆ, ಕರ್ನಾಟಕದ ರಾಜಧಾನಿ ಕೇಂದ್ರ ಬೆಂಗಳೂರಲ್ಲಿ ಕನ್ನಡ ಉಳಿದ್ರೇನೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಯೋದು. ಕನ್ನಡದ ಜನರ ಘನತೆ, ಗೌರವಗಳು ಬಹಳ ಮುಖ್ಯ. ಇದಕ್ಕೆ ಕುಂದುಂಟಾಗಬಾರದು ಅಂತ ಹೇಳಿ ಆ ಕಾಳಜಿಯಿಂದ ನಾವು ಬಂದಾಗ ಇಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂತಹ ವೆಂಕಟೇಶ್ ಅವರು ಕನ್ನಡಿಗರ ಕ್ಷಮೆಯನ್ನು ಕೇಳಿದ್ದಾರೆ. ಇನ್ನು ಮುಂದೆ ಕನ್ನಡಕ್ಕೆ ಆದ್ಯತೆ ನೀಡುತ್ತೇವೆ ಶಿಕ್ಷಣ ಸಂಸ್ಥೆಯಲ್ಲಿ, ಈಗ ಅದು ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಮಾನ್ಯ ಜಂಟಿ ಕಾರ್ಯದರ್ಶಿಗಳಾದಂತ ನಾಗರಾಜ್ ಸರ್ ಅವರು, ನೀವು ನಮ್ಮ ರೂಪೇಶ್ ರಾಜಣ್ಣ ಒಬ್ರು ನಮ್ಮ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಬರಬೇಕು, ನಮ್ಮ ಕಾಲೇಜಿನಲ್ಲಿ ನಿಮ್ಮನ್ನ ಕರೆದು ಗೌರವಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹಳ ಸಂತೋಷ ಆಯಿತು. ಬಹಳ ಸಾತ್ವಿಕ ಸ್ವಭಾವದ ವ್ಯಕ್ತಿ ನಾಗರಾಜ್ ಅವರು. ನಮ್ಮನ್ನೆಲ್ಲ ನಗ್ತಾ ಸ್ವಾಗತಿಸಿ ಮಾತಾಡಿಸಿದ್ರು. ಮತ್ತು ನಮ್ಮ ಏನು ರೂಪೇಶ್ ಪುತ್ತೂರು ಅವರು ಇದ್ದಾರೆ, ಅವರು ಈ ಸಂಸ್ಥೆಯನ್ನೇನು ಬಿಡೋದಿಲ್ಲ, ಇಲ್ಲೇ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನ ಮುಂದುವರಿಸ್ತಾರೆ. ಹೀಗೆ ಎಲ್ಲೇ ಕನ್ನಡಿಗರಿಗೆ ಕನ್ನಡದ ಆತ್ಮಾಭಿಮಾನಕ್ಕೆ ಧಕ್ಕೆ ಆಯಿತು ಅಂದಾಗ ಅಂತ ಜಾಗದಲ್ಲಿ ನಾವೆಲ್ಲರೂ ಇರುವುದು ಒಂದು ನೈತಿಕ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ಹೇಳಿ ನಾನು ಭಾವಿಸ್ತಾ, ಇಡೀ ಶಿಕ್ಷಣ ಸಂಸ್ಥೆಗೆ, ಇಲ್ಲಿನ ಆಡಳಿತ ಮಂಡಳಿಗೆ, ವಿಶೇಷವಾಗಿ ಜಂಟಿ ಕಾರ್ಯದರ್ಶಿಯಾದಂತಹ ನಾಗರಾಜ್ ಸರ್ ಅವರಿಗೆ, ನಮ್ಮ ಆತ್ಮೀಯ ಗೆಳೆಯ ರೂಪೇಶ್ ರಾಜಣ್ಣ ಅವರಿಗೆ ಮತ್ತು ವೆಂಕಟೇಶ್ ಅವರಿಗೆ ಎಲ್ಲರಿಗೂ ವಂದನೆಗಳು. ಸ್ನೇಹಿತರೆ, ಏನು ನಿನ್ನೆಯಿಂದ ಬೆಳಿಗ್ಗೆಯಿಂದ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೆಂಬಲ ಕೊಟ್ಟಿದ್ರಿ. ಕನ್ನಡ ವಿಚಾರ, ರೂಪೇಶ್ ಅವರು ವಿಚಾರ ಅಂತಂದ್ರೆ ಒಬ್ಬ ಕನ್ನಡಿಗರ ವಿಚಾರ ಅಂತ ನೀವು ಸಹಕಾರ ಕೊಟ್ಟಿದ್ರಿ. ಸೊ ಅಂದ್ರೆ ಇಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಏನು ಒಂದು ಗೊಂದಲ ಆಗಿತ್ತು, ಆ ಗೊಂದಲವನ್ನ ಕೂತು ಬಗೆಹರಿಸಿಕೊಟ್ರು. ಬಟ್ ಒಂದೇ ಹೇಳ್ತೀನಿ ಕೇಳಿ, RV ಶಿಕ್ಷಣ ಸಂಸ್ಥೆ ಬಂದು ಒಂದು ಕನ್ನಡಿಗರ ಸಂಸ್ಥೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ. ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ಈ ನೆಲದ ಬಗ್ಗೆ ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತೈತಿ. ಇವರು ಗಮನಕ್ಕೆ ಬರದೇ ಆಗಿರೋದ್ರಿಂದ ಸೊ ಇನ್ನು ಮುಂದೆ ತಕ್ಷಣ ನಾಗರಾಜ್ ಸರ್ ಜಂಟಿ ನಿರ್ದೇಶಕರು ನಿಜಕ್ಕೂ ಹೇಳ್ಬೇಕಂದ್ರೆ ಅವ್ರು ಮಾತಾಡಿದ ರೀತಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ತುಂಬಾ ಜನ ಭೇಟಿ ಮಾಡಿದ್ದೀನಿ. ಅವರು ಕೂತ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಆಲಿಸಿ ಸಂಪೂರ್ಣವಾಗಿ ಗುರುತಿಸಿ ರೂಪೇಶ್ ಅವರು ಮತ್ತೆ ಇವರ ಸಮಸ್ಯೆಯನ್ನ ಬಗೆಹರಿಸಿ ಬಿಡಿ, ನಮ್ಮ ಗಮನಕ್ಕೆ ಬಂದಿಲ್ಲ, ಇನ್ನೊಂದು ಈ ತರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ತಕ್ಷಣದಿಂದನೇ ಅವರು ನಮ್ಮ ಸಂಸ್ಥೆಯಲ್ಲಿ ಮುಂದುವರಿಯುವಂತಹ ಒಂದು ದೊಡ್ಡತನವನ್ನು ಅವರು ತೋರಿದ್ರು. ಹಾಗಾಗಿ ಅವರಿಗೆ ನಾನು ಸಮಸ್ತ ಕನ್ನಡಿಗರು, ನಾನು ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗರ ಸಂಸ್ಥೆಗೆ ನೀವೆಲ್ಲರೂ ಒಂದು ಅಭಿನಂದಿಸಬೇಕು. ಯಾಕಂದ್ರೆ ಅಷ್ಟು ಪ್ರೀತಿ ಕಾಳಜಿಯಿಂದ ಅವ್ರಿಗೆ ಏನೋ ತೊಂದರೆ ಆಗೋದು
ಬೇಡ ಅಂತ ಹೇಳಿ ಮಾಡಿದ್ರು. ವೆಂಕಟೇಶ್ ಅವ್ರಿಗೂ ಅವರ ಆಗಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಅವ್ರಿಗೂ ಅರಿವಾಗಿದೆ. ಇನ್ಮುಂದೆ ಈ ತರದ ಯಾವುದೇ ರೀತಿ ಇದಕ್ಕೆ ಅವಕಾಶ ಕೊಡದೆ ನಾವೆಲ್ಲರೂ ಜೊತೆಯಲ್ಲಿ ಸಾಗೋಣ, ಕರ್ನಾಟಕ ಕಟ್ಟಣ, ಭಾರತವನ್ನು ಕಟ್ಟಣ, ಸಮಾಜವನ್ನು ಕಟ್ಟಣ ಅಂತ ಒಂದು ಹೇಳ್ತಾ, ರೂಪೇಶ್ ಅವ್ರಿಗೂ ಒಳ್ಳೇದಾಗ್ಲಿ, ವೆಂಕಟೇಶ್ ಅವ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಒಡೆಯನ ನಾಗರಾಜ್ ಅವ್ರಿಗೂ ಒಳ್ಳೇದಾಗ್ಲಿ, ಏನು ನಮ್ಮ ಆರ್ವಿ ಶಿಕ್ಷಣ ಸಂಸ್ಥೆಯವ್ರಿಗೂ ಒಳ್ಳೇದಾಗ್ಲಿ, ಅವರ ಕೀರ್ತಿ ಇನ್ನೊಂದರಕ್ಕೆ ಬೆಳೀಲಿ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ವಂದನೆ ಹೇಳ್ತಾ ನಾವು ಒಂದು ವಿಡಿಯೋ ಮುಗಿಸ್ತಾ ಇದೀವಿ. ಎಲ್ರಿಗೂ ವಂದನೆಗಳು. ಈ ಪ್ರಕರಣ ಇಲ್ಲಿಗೆ ಇದನ್ನ ಬಿಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಮಸ್ಕಾರ.